ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ಅತಿಯಾಗಿ ಬುದ್ಧಿವಂತರಾಗಲು ಅಥವಾ ಬೇಗ ಮಾತಾಡಲು ಈ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋನ ಮಾಡ್ಬೋದು. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಫಸ್ಟು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಮಗು ಬೇಗ ಮಾತಾಡಬೇಕು ಅಂತ ಹೇಳಿದ್ರೆ ಮಗುವಿನ ಯಾವಾಗಲೂ ಮಾತಾಡಿಸ್ತಾನೆ ಇರಬೇಕು. ಮನೆಯಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆಗಿಂತ ತಾಯಿ ಮನೆಯಲ್ಲಿ ಜಾಸ್ತಿ ಇರೋದ್ರಿಂದ ಮಗುವಿನ ಜೊತೆ ಜಾಸ್ತಿ ಸಮಯ ಕಳೆಯೋದ್ರಿಂದ ತಾಯಿ ಆವಾಗಲೂ ಮಗುವಿನ ಮಾತಾಡಿಸೋದ್ರಿಂದನೂ ಸಹ ಮಗುವಿನ ಬುದ್ಧಿ ಸಹ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಜಾಸ್ತಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾರೆ ಮತ್ತು ಬೇಗ ಮಾತಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಮಾತಾಡಿಸ್ತಾನೆ ಇರಬೇಕು. ಈ ಒಂದು ಟಿಪ್ನ ನೀವು ಫಾಲೋ ಮಾಡಬಹುದು. ಸೆಕೆಂಡ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಏನಾದರೂ ಅಕ್ಕಪಕ್ಕ ಮಕ್ಕಳುಗಳಿದ್ರೆ ಅಥವಾ ಪಾರ್ಕಲ್ಲಿ ಆಗಿರ್ಬೋದು, ಈ ಥರ ಏನಾದರೂ ಮನೆ ಹತ್ರ ಮಕ್ಕಳು ಇರೋದೇ ಆದರೆ ಆ ಥರ ನಿಮಗೇನಾದರೂ ಆ ಥರ ಏನಾದರೂ ಇದ್ದರೆ ಮಕ್ಕಳನ್ನ ಅವ್ರ ಜೊತೆ ಆಟ ಆಡೋಕ್ಕೆ ಬಿಡೋದ್ರಿಂದ ತುಂಬ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ. ಮತ್ತು ಆಟ ಆಡೋದನ್ನು ಬೇಗ ಕಲಿತಾರೆ. ಓಡಾಡೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು, ಮತ್ತು ಬುದ್ಧಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು. ಮಕ್ಕಳ ಜೊತೆ ಬಿಟ್ಟಾಗ ಮಕ್ಕಳು ತುಂಬ ಆ್ಯಕ್ಟಿವ್ ಆಗ್ತಾರೆ. ಅಥವಾ ಏನಾದರೂ ಭಯ ಅಂತ ಏನಾದರೂ ಮಕ್ಕಳು ಜಾಸ್ತಿ ಪಡೋದಾದರೆ ಭಯ ಕಮ್ಮಿ ಆಗೋದಾಗಿರ್ಬೋದು, ಎಲ್ಲ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ಆಟ ಆಡೋಕೆ ಬಿಟ್ಟಾಗ್ಲೇ ಅದು ಚೆಂದ ನೋಡೋಕ್ಕೆ ಅಂತಲೂ ಹೇಳ್ತಾರೆ. ಇನ್ನು ಥರ್ಡ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ತಂದೆ ತಾಯಿನೇ ಜಾಸ್ತಿ ಆ ಮಗುವಿನ ಜೊತೆ ಕಾಲ ಕಳೆಯೋದು. ಅಜ್ಜಿ ತಾತ ಈಗಿನ ಒಂದು ಕಾಲದಲ್ಲಿ ಎಲ್ಲೋ ಕೆಲವೊಂದು ಈಗ ತಂದೆ ತಾಯಿ ಮಗು ಅಷ್ಟೇ ಇರ್ತಾರೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಅಷ್ಟೇ ಕಂಪ್ಲೀಟ್. ಸ್ಟಾರ್ಟು ಅಲ್ಲಿಂದನೇ ಕಂಪ್ಲೀಟು ಅಷ್ಟೇ. ಅವ್ರ ಫ್ಯಾಮಿಲಿ ಮಕ್ಕಳು ಮತ್ತು ತಂದೆ ತಾಯಿ ಇಷ್ಟೇ ಇರ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ತಂದೆ ತಾಯಿನೇ ಆಗಿರ್ಬೋದು, ಮಗುವಿನ ಜೊತೆ ಆಟ ಆಡಬೇಕು. ಅವ್ರ ಜೊತೆನೇ ಮಾತಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು. ಯಾಕಂದರೆ ತಂದೆ ತಾಯಿ ಯಾವಾಗ್ಲೂ 24 ಅವರ್ಸ್ ಮಕ್ಕಳು ತಂದೆ ತಾಯಿನ ನೋಡ್ತಿರೋದ್ರಿಂದ ಅವ್ರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ್ದೆಲ್ಲ ಅವರು ಒಳ್ಳೆಯದನ್ನೇ ಹೇಳಿಕೊಟ್ರೆ ಎಲ್ಲ ಕೇಳ್ತಾರೆ ಅನ್ನೋದು ಒಂದು ತುಂಬ ಒಳ್ಳೆಯ ವಿಷಯ. ಹಾಗಾಗಿ ನೀವು ಒಳ್ಳೆಯ ವಿಷಯಗಳನ್ನಾಗಿರ್ಬೋದು, ಒಳ್ಳೆಯ ಆಟಗಳನ್ನಾಗಿರ್ಬೋದು, ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತು ಅವ್ರನ್ನ ಮಾತಾಡ್ಸೋದಾಗಿರ್ಬೋದು, ರೈಮ್ಸ್ ಹೇಳ್ಕೊಡೋದಾಗಿರ್ಬೋದು, ಮತ್ತು ಅನಿಮಲ್ಸ್ ಆಗಿರ್ಬೋದು, ಈ ಥರ ಬರ್ಡ್ಸು ಮತ್ತು ಕಲರ್ಸು ತುಂಬ ಥರ ಇದ್ದಾವೆ. ಯೂಟ್ಯೂಬಲ್ಲೂ ತುಂಬ ಥರ ವೀಡಿಯೋಸ್ಗಳು ಇದ್ದಾವೆ. ಮಕ್ಕಳನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾತಾಡ್ಸೋದಾಗಿರ್ಬೋದು, ಹೇಗೆ ಇರುತ್ತೆ ಮಕ್ಕಳು ಏನನ್ನ ಸ್ವಲ್ಪ ಸ್ಲೋ ಇರೋ ಹೇಗೆ ನಾವು ಇಂಪ್ರೂವ್ಮೆಂಟ್ನ ಅದೆಲ್ಲ ಮಾಡ್ಕೊಬೋದು ಅಂತ ತುಂಬ ಥರ ವೀಡಿಯೋಸ್ಗಳು ಇರುತ್ತೆ. ಅದನ್ನೆಲ್ಲ ನೋಡ್ಬೋದು. ಮತ್ತು ತುಂಬ ಥರ ಆಟ ಸಾಮಾನುಗಳು ಸಹ ಬಂದಿದೆ. ಟಾಯ್ಸ್ಗಳು ಸಹ ತುಂಬ ಆನ್ಲೈನಲ್ಲಿ ಸಿಗಿದೆ. ಅದನ್ನೆಲ್ಲ ತರಿಸ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಮಗು ತುಂಬ ಏನಾದರೂ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಇದೆ ಅಥವಾ ನಿಧಾನ ಮಾತಾಡೋದು ಕಮ್ಮಿ ಆಗಿರ್ಬೋದು, ನಿಂತ್ಕೊಳ್ಳೋದು ಲೇಟ್ ಆಗಿರ್ಬೋದು, ಮಾತಾಡೋದು ಲೇಟ್ ಆಗಿರ್ಬೋದು, ಕೂತ್ಕೊಳ್ಳೋದು ಲೇಟ್ ಆಗಿರ್ಬೋದು. ಇದಕ್ಕೆಲ್ಲ ತುಂಬ ಟಾಯ್ಸ್ಗಳೆಲ್ಲ ಸಿಗುತ್ತೆ. ಮಕ್ಕಳನ್ನ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡೋದಕ್ಕೂ ಸಹ ಇದಕ್ಕೆಲ್ಲ ತುಂಬ ಟಾಯ್ಸ್ಗಳಿರುತ್ತೆ. ಈ ಥರ ಟಿಪ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಮಗು ತುಂಬ ಆ್ಯಕ್ಟಿವ್ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫೋರ್ತ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮಕ್ಕಳು ಏನಾದರೂ ನಿಧಾನ ಇದ್ದರೆ ನಾವು 1 ಸರಿ ಅಲ್ಲ 10 ಸರಿ ಬಾಯಿಂದ ಹೇಳಬೇಕು, ಅದನ್ನು ಮಾಡು, ಅದನ್ನು ತೊಗೊಂಬಾ ಅಂತ. ಬಟ್ ಸನ್ನೆ ಮಾಡೋಕ್ಕೆ ಹೋಗಬಾರ್ದು. ಸನ್ನೆ ಮಾಡೋದ್ರಿಂದ ಮಕ್ಕಳು ಅದನ್ನೇ ಡಿಪೆಂಡ್ ಮಾಡ್ಕೊತಾರೆ. ಮತ್ತು ಅದನ್ನೇ ಈಗ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅವರಿಗೆ. ನಾವು ಏನು ಹೇಳಿದ್ರೂ ತೊಗೊತಾರೆ. ನೀವು ಒಳ್ಳೇದು ಹೇಳಿದ್ರೆ ಒಳ್ಳೇದು ತೊಗೊತಾರೆ, ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದು ತೊಗೊತಾರೆ. ಹಾಗಾಗಿ ಮಕ್ಕಳನ್ನ ಸನ್ನೆ ಮಾಡಬಾರ್ದು. ಮಕ್ಕಳನ್ನ ಯಾವುದೇ ಕಾರಣಕ್ಕೂ 1 ಸರಿ ಅಲ್ಲ 10 ಸರಿ ಹೋಗಿ ಅಲ್ಲಿ ಬಾಲಿದೆ ತೊಗೊಂಡು ಬಾ ಅಂತ ಹೇಳಬೇಕು. ಹೋಗಿ ಅದನ್ನು ತೊಗೊಂಬಾ, ಅಲ್ಲಿ ಸನ್ನೆ ಮಾಡೋದಾಗಿರ್ಬೋದು, ಅದು ಮಾಡಿದ್ರೆ ಮಕ್ಕಳು ಮಾತಾಡೋದು ಸ್ವಲ್ಪ ನಿಧಾನ ಆಗುತ್ತೆ. ಈ ಒಂದು ಟಿಪ್ನ ನಾನು ಫಾಲೋ ಮಾಡಿದ್ದೀನಿ. ಈ ಒಂದು ಟಿಪ್ ತುಂಬ ಯೂಸ್ ಆಗುತ್ತೆ. 1 ಸರಿ ಅಲ್ಲ 10 ಸರಿ ಹೇಳಿ, 20 ಸರಿ ಹೇಳಿ. ಇವತ್ತು 20 ಸರಿ ಕೇಳ್ತಾರೆ, ಇನ್ನೊಂದು ವಾರಕ್ಕೆ 10 ಸರಿ ಕೇಳ್ತಾರೆ, ಆಮೇಲೆ 1 ಸರಿ ಕೇಳ್ತಾರೆ, ಆಮೇಲೆ 5 ಸರಿ ಕೇಳ್ತಾರೆ. ಈ ಥರ ದಿನೇ ಕಮ್ಮಿ ಆಗ್ತಾ ಇರುತ್ತೆ. ಆಮೇಲೆ ಅವರು 1 ವರ್ಷ 1.5 ವರ್ಷ ಆಗೋಷ್ಟೊತ್ತಿಗೆ ನೀವೇನು ಹೇಳಿದ್ರು ಅವರು ಅರ್ಥ ಮಾಡ್ಕೊತಾರೆ. ಅಲ್ಲಿಗೆ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ತಪ್ಪು, ಇಲ್ಲಿ ಗಾಯ ಆಗುತ್ತೆ ನಿನಗೆ ಬಿದ್ದರೆ.
ಏನು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊತಾರೆ. ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಮಕ್ಕಳ ಮುಂದೆ ಟಿ ವಿ ಆಗಿರ್ಬೋದು ಅಥವಾ ಫೋನ್ಗಳನ್ನಾಗಿರ್ಬೋದು ಯೂಸ್ ಮಾಡೋದನ್ನ ಕಮ್ಮಿ ಮಾಡಲೇಬೇಕು. ಯಾಕಂದರೆ ನೀವು ಫೋನ್ ಯೂಸ್ ಮಾಡಿದರೆ ಅವರು ಕೇಳ್ತಾರೆ ನಾಳೆ ದಿನ ನೋಡಿ. ಇವ್ರು ಫೋನ್ ನೋಡ್ತಿದ್ದಾರಲ್ಲ ಅಂಥದ್ದೇನಿದೆ ಫೋನಲ್ಲಿ ಅಂತ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಈಗ 1 ವರ್ಷ ಆಗ್ತಿದ್ದಂಗೆ ಬಹಳ ಆ್ಯಕ್ಟಿವ್ನೆಸ್ ಇರ್ತಾರೆ ಮಕ್ಕಳು. ತುಂಬ ಕೆಲವು ಬೇಗ ಮಾತಾಡ್ತಾರೆ, ಕೆಲವರು ನಿಧಾನಕ್ಕೆ ಮಾತಾಡ್ತಾರೆ. ಇದೊಂಥರ ಆದರೆ ಅವರು ನೀವು ಏನು ಹೇಳಿದ್ರು ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಏನು ಹೇಳಿದ್ರು ಅದನ್ನು ನೋಡಿ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡಬಹುದು. ಮಕ್ಕಳ ಮುಂದೆ ಟಿ ವಿ ಆಗಿರ್ಬೋದು ಅಥವಾ ಫೋನ್ಗಳನ್ನಾಗಿರ್ಬೋದು ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಮಕ್ಕಳ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇಟ್ಕೊಂಡಿರೋದೇ ತಂದೆ ತಾಯಿ. ನಾವುಗಳೇ ಹಾಗೆ ಮಾಡಿದರೆ ಅದನ್ನು ಅವರು ನೋಡಿ ಕಲಿಯುವಂಥದ್ದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ನನ್ನ ಮಗಳಿಗೆ ಯೂಸ್ ಮಾಡುವಂಥ ಕೆಲವೊಂದು ಟಿಪ್ಗಳನ್ನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿರೋದು. ತುಂಬ ಬೆನಿಫಿಟ್ ಆಗಿರುವಂಥ ಈ ವಿಡಿಯೋ ಆಗಿದೆ. ಮಕ್ಕಳಿಗೆ ಬುದ್ಧಿವಂತಿಕೆ ಜಾಸ್ತಿ ಮಾಡೋದಕ್ಕಾಗಿರ್ಬೋದು, ಬೇಗ ಮಾತಾಡೋದಕ್ಕಾಗಿರ್ಬೋದು, ಆ್ಯಕ್ಟಿವ್ನೆಸ್ ಜಾಸ್ತಿ ಆಗೋದಕ್ಕೆ ಆಗಿರ್ಬೋದು. ಇಟ್ಸ್ ವೆರಿ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್.